ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 52. ವಿಷ್ಣು ಗಿರೀಶ್ ಅವರು ಬಂದಾಗ ಆಗಷ್ಟೇ ಗಾಯಕ್ಕೆ ಔಷಧಿ ಹಚ್ಚಿ ಒಣಗಲು ಬಿಟ್ಟು ಹಾಗೆ ಮಲಗಿದ್ಲು ಆರತಿ. ಸಡನ್ ಆಗಿ ಒಳಗೆ ಬಂದವನ ಎದುರು ಅವಳ ಅರೆದೇಹ ಸಿರಿ ಪ್ರದರ್ಶನ. ಆದರೆ ಅವನ ಕೋಪ ಚಾರನೆ ಇಳಿದು ಉಗುಳು ನುಂಗಿದ್ದ ವಿಷ್ಣು. ಬಾಗಿಲು ತೆಗೆದ ಶಬ್ದಕ್ಕೆ ಎಚ್ಚರಗೊಂಡ ಆರತಿ ತಲೆ ಎತ್ತಿ ನೋಡಿದ್ಲು. ಎದುರಿನಲ್ಲಿ ವಿಷ್ಣು ಕಂಡಿದ್ದ ರಭಸವಾಗಿ ಬೆಡ್ಶೀಟ್ ಅಡಿಯಲು ಹೋಗಿ ಮಂಚದ ಕೆಳಗೆ ಮುಗ್ಗರಿಸಲು ಹೋದವಳ ಓಡಿ ಬಂದು ಅವಳ ಹಿಡಿದಿದ್ದ. ಅವನ ಕೈಸ್ಪರ್ಶ ಆಗಿದ್ದ ಮೈಯಲ್ಲಿ ರೋಮಾಂಚನ ಆಗಿತ್ತು ಅವಳಿಗೆ. ಜೊತೆಯಲ್ಲಿ ಅವಳು ಇರುವ ಸ್ಥಿತಿ ನೆನೆದು ನಾಚಿಕೆ ಸಹ ಆಗಿತ್ತು. ಮೆಲ್ಲಗೆ ಬೆಡ್ಶೀಟ್ ಹಿಡಿದು ಮೈ ಮೇಲೆ ಎಳೆದುಕೊಂಡಾಗ ನಗುತ್ತಾ, ಏನಾಲು ಬೋಂಡ ಹೀಗಿದೆಯಾ ಎಂದ ಅವಳ ಕಣ್ಣನ್ನೇ ನೋಡುತ್ತಾ. ಮತ್ತಷ್ಟು ಹೊದಿಕೆ ಒಳಗೆ ಸೇರುತ್ತಾ, ಅದು ಆಯಿಂಟ್ಮೆಂಟ್ ಹಚ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಒಣಗಲಿ ಅಂತ ಅಷ್ಟೇ ಎಂದು ಮೆಲ್ಲಗೆ ಹೇಳಿದ್ಲು. ಆದರೂ ಒಬ್ಬ ಗಂಡಸಾಗಿ ಈ ರೀತಿ ನೋಡಿ ಏನೇನೋ ಅನಿಸ್ತಾ ಇದೆ ಎಂದು ಹೇಳಿದ ಅವಳನ್ನೇ ಮೋಹಕವಾಗಿ ತಬ್ಬಿ. ಅವಳ ಹಿಡಿದ ಕೈ ಸರಿಸಲಿಲ್ಲ ಇನ್ನು. ವಿಷ್ಣು, ಏನಾಗಿದೆ ನಿಮಗೆ ಎಂದು ಕೇಳಿದಳು. ಅವನ ಎದೆ ಮೇಲೆ ಕೈ ಇಟ್ಟು, ಅವಳ ಕೈ ಮೇಲೆ ತನ್ನ ಕೈ ಇಟ್ಟು, ಏನೋ ಆಗ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ ಎಂದು ಅವಳ ಕೆನ್ನೆ ಮೇಲೆ ಕೈಯಾಡಿಸಿದ. ವಿಷ್ಣು ಎಂದು ಅವಳು ಮತ್ತೆ ನಾಚಿ ಹೇಳಿದಾಗ ಮತ್ತೆ ಅವಳ ಕಾಡಿಸಲು ಇಷ್ಟ ಇಲ್ಲದೆ, ಹೇಗಿದೆ ಈಗ, ತುಂಬ ಉರಿತಾ ಇದೆಯಾ ಎಂದು ಕೇಳಿದ ಅವಳ ಕೊರಳ ಮೇಲೆ ಆಗಿದ್ದ ಗಾಯ ನೋಡಿ. ಇಲ್ಲ ಅಂತ ಹೇಳೋದಿಲ್ಲ, ಆದರೆ ತುಂಬ ಏನಿಲ್ಲ, ಸ್ವಲ್ಪ ಅಷ್ಟೇ ಎಂದು ಹೇಳಿದಾಗ ಮುಖ ಬಾಡಿಸಿ, ನಾನ್ಯಾವತ್ತೂ ಅಂದುಕೊಂಡಿರಲಿಲ್ಲ ಒಂದು ಹೆಣ್ಣು ತನ್ನದಲ್ಲದ ಮಗುಗೆ ಇಷ್ಟೊಂದು ಪ್ರೀತಿ ಕೊಡುವುದಲ್ಲದೆ ಎಂದು ಹೇಳುವಾಗ ಅವನ ತುಟಿಯ ಮೇಲೆ ಬೆರಳಿಟ್ಟು, ತನ್ನದಲ್ಲದ ಮಗ ಅಲ್ಲ ಅವನು, ನಾನು ಹೇರದೇ ಇದ್ರೂ ಅವನು ನನ್ನ ಮಗನೇ. ಎಷ್ಟು ಸಾರಿ ಹೇಳಬೇಕು ನಿಮಗೆ ಎಂದು ಹೇಳಿದಾಗ ನಕ್ಕು ಆಯಿತು. ಒಬ್ಬ ತಾಯಿ ಮಗು ಜೀವ ತೆಗೆಯೋಕೆ ಪ್ರಯತ್ನ ಮಾಡ್ತಾಳೆ ಅಂತ ಅಂದುಕೊಂಡಿದ್ದೆ, ಆದರೆ ಇವತ್ತು ಮಗನಿಗಾಗಿ ತಾನು ಏನಕ್ಕಾದರೂ ತಯಾರಿರ್ತಾಳೆ, ಬೆಂಕಿಗೆ ಸಹ ಹೆದರದೆ ಅದನ್ನು ಎದುರಿಸಿ ನಿಲ್ತಾಳೆ ಅಂತ ತೋರಿಸಿಕೊಟ್ಟೆ ಎಂದು ಅವಳ ತಲೆ ನೇವರಿಸಿ ಹೇಳಿದಾಗ ಅವನನ್ನೇ ದಿಟ್ಟಿಸಿ ನೋಡಿದಳು ಆರತಿ. ಅದು ನನ್ನ ಕರ್ತವ್ಯ ಅಲ್ವಾ ವಿಷ್ಣು, ನನ್ನ ಎದುರೇ ನನ್ನ ಮಗನಿಗೆ ಏನಾದರೂ ಆಗಿದ್ರೆ ನಾನು ಬದುಕುತ್ತಾ ಇರಲಿಲ್ಲ ವಿಷ್ಣು. ನನ್ನ ಮಗ ಒಳಗೆ ಒದ್ದಾಡುವ ಧ್ವನಿ ಕೇಳಿದೆ, ನನಗೆ ಹೊಟ್ಟೆಯಲ್ಲಿ ಏನೋ ಸಂಕಟ ಆಯಿತು ಎಂದು ಹೇಳುವಾಗ ಮತ್ತಷ್ಟು ಗೌರವ ಹೆಚ್ಚಾಗಿತ್ತು ಅವನಿಗೆ. ಥ್ಯಾಂಕ್ ಯು ಆರತಿ ಎಂದು ಮನದುಂಬಿ ಹೇಳಿದ ವಿಷ್ಣು. ಇದೆಲ್ಲ ಬೇಡವಾಗಿತ್ತೇನೋ, ನನ್ನ ಮಗ ಅವನು, ಆಯ್ತಾ, ನಾನೇನು ಬಾಯಿ ಮಾತಿಗೆ ಹೇಳಿಲ್ಲ ಎಂದು ನಕ್ಕ ಆರತಿ ತುಟಿ ಎತ್ತ ಬಾಗಿದ ವಿಷ್ಣು. ಶಾಲ್ ಐ ಕಿಸ್ ಯು ಎಂದು ನೇರವಾಗಿ ಬೇಡಿಕೆ ಇಟ್ಟಿದ್ದ. ಅವನ ಬೇಡಿಕೆಗೆ ಕಣ್ಣರಳಿಸಿ ನೋಡಿದ್ಲು ಆರತಿ. ಆಲು, ನಾನು ನಿನ್ನನ್ನೇ ಕೇಳಿದ್ದು, ಶಾಲ್ ಐ ಕಿಸ್ ಯು ಎಂದು ಮತ್ತೆ ಕೇಳಿದಾಗ ಅವಳಿಗೆ ತಿಳಿಯದೆ ಕಣ್ಣು ಮುಚ್ಚಿ ತೆಗೆದು ಒಪ್ಪಿಗೆ ಕೊಟ್ಲು ಆರತಿ. ಅವಳು ಒಪ್ಪಿಗೆ ಸಿಕ್ಕಿದ್ದ ಮೆಲ್ಲಗೆ ಅವಳ ತುಟಿ ಎತ್ತ ಬಾಗಿದ ವಿಷ್ಣು. ಅವಳ ಮುಖವನ್ನು ಎರಡು ಕೈಯಲ್ಲಿ ಹಿಡಿದು ಅವಳ ತುಟಿಗೆ ತುಟಿ ಸೇರಿಸಿಬಿಟ್ಟ. ಮೆಲ್ಲಗೆ ಶುರುವಾದ ಮುತ್ತಿನ ಪಯಣ ಇಬ್ಬರಿಗೂ ಹೊಸ ಅನುಭವ. ಅದಾಗಲೇ ಇದೆಲ್ಲ ನೋಡಿದ್ದ ವಿಷ್ಣುಗೆ ಸಹ ಆರತಿಯ ಸನಿಹ ಬೇರೆಯದೇ ಅನುಭೂತಿ ಕೊಡುತ್ತಿತ್ತು. ಅದೆಷ್ಟು ಹೊತ್ತು ಇಬ್ಬರು ಮುತ್ತಿನ ಮತ್ತಿಯಲ್ಲಿ ಮೈ ಮರೆತಿದ್ರು. ಅವಳಿಗೆ ಉಸಿರಾಟ ಕಷ್ಟ ಆದಾಗ ಮೆಲ್ಲಗೆ ಹಿಂದೆ ಸರಿದ. ಹುಡುಗಿಯ ತುಟಿಯಂಚು ಚೂರು ಗಾಯ ಆಗಿದೆ. ಸಾರಿ ಯಾರು, ನೋವಾಗ್ತಾ ಇದೆಯಾ ಎಂದು ಅವಳ ತುಟಿ ಸವರಲು ನಾಚಿ ಹಿಡಿಯಾಗಿ ಬಿಟ್ಲು ಅವಳು. ಇದೇನು ನಡೆಯಿತು ತಮ್ಮ ಮಧ್ಯೆ ಎಂದು ತಲೆಗೆ ಮೊಟುಕಿಕೊಂಡ್ಳು. ಮತ್ತೆ ಅವಳ ತುಟಿಗಳ ಎರಡೇ ಬೆರಳಲ್ಲಿ ಹಿಡಿದು, ಹೇಳುವಾರು, ಇಷ್ಟ ಆಗಿಲ್ಲ ಅಂದರೆ ಈ ಸಾರಿ ಸರಿಯಾಗಿ ಕೊಡ್ತೀನಿ, ಚೂರು ನೋವಾಗದಂತೆ ಎಂದು ಹೇಳಿದಾಗ ಅವನ ಹೊಸ ವರಸೆಗೆ ನಾಚಿ ಬಿಟ್ಟಿದ್ದಾಳೆ ಅವಳು. ವಿಷ್ಣು ಪ್ಲೀಸ್ ಎಂದು ಅವಳು ಮೆಲ್ಲಗೆ ಹೇಳಿದಾಗ ಮತ್ತೆ ಅವಳ ತುಟಿಯತ್ತ ಬಾಗುವಾಗ, ಮಮ್ಮಿ ಪಪ್ಪ ಎಂದು ಒಳಗೆ ಬಂದಿದ್ದ ಆರ್ಯ. ಅವನ ದನಿ ಕೇಳಿ ದಡಬಡಿಸಿ ದೂರ ಸರಿದು, ಆರತಿ, ಇಲ್ಲೆಲ್ಲೋ ಸುಟ್ಟ ಗಾಯ ಆಗಿದೆ ಅಂದೆ ಅಲ್ವಾ, ಇವಾಗ ಓಕೆನಾ, ಉರಿತಾ ಇದೆಯಾ ಎಂದು ಕೇಳಿದಾಗ ಆರತಿ ಒಳಗೆ ನಗುತ್ತಿದ್ಲು. ಮಮ್ಮಿ, ನಿಮಗೆ ತುಂಬ ಪೇನ್ ಇದೆಯಾ, ಮತ್ತೆ ಡಾಕ್ಟರ್ ಅಂತಲತ್ರ ಹೋಗೋಣ ಎಂದು ಆರ್ಯ ಕೇಳಿದಾಗ ಮೆಲ್ಲಗೆ ಎದ್ದು ಕುಳಿತು, ಇಲ್ಲ ಕಂದ, ನಿಮ್ಮ ಅಪ್ಪ ತುಂಬ ಚೆನ್ನಾಗಿ ಔಷಧಿ ಹಚ್ಚಿದ್ದಾರೆ, ಏನು ಪರವಾಗಿಲ್ಲ, ಯಾವ ನೋವು ಉರಿ ಇಲ್ಲ ಈಗ ಎಂದು ವಾರೆ ನೋಟದಲ್ಲಿ ವಿಷ್ಣು ನೋಡಲು ತಲೆ ತಗ್ಗಿಸಿ ಹಿಂದಲೆಯಲ್ಲಿ ಕೈ ಆಡಿಸುತ್ತಾ, ಹೌದು ಮಮ್ಮಿ, ಪಪ್ಪ ಸೂಪರ್ ಸ್ಟಾರ್ ಗೊತ್ತಾ, ಅವಳು ನನಗೂ ಅಷ್ಟೇ ಕೇಳಿ ಮಾತಾಳೆ ಎಂದು ಹೇಳಿ ಅಮ್ಮನ ಮೇಲಿದ್ದ ಹೊದಿಕೆ ಹಿಡಿದು, ಎಲ್ಲಿ ತೋರಿಸಿ, ಎಲ್ಲೆಲ್ಲಿ ಗಾಯ ಆಗಿದೆ ನಾನು ನೋಡ್ತೀನಿ, ಪಪ್ಪ ಅಲ್ಲಿ ಔಷಧಿ ಹಾಕ್ತಾಳೆ ಎಂದು ಹೇಳಿದಾಗ ಆರತಿಗೆ ಪೀಕಲಾಟ ಆಗಿತ್ತು. ಬೇಡ ಜಾಂಪ್,
ನನಗೆ ಅಲ್ಲಿ ಎಲ್ಲ ಕೈ ಎಟ್ಕುತ್ತೆ, ಹಾಕಿದ್ದೀನಿ, ಕತ್ತಿನ ಬಳಿ ಮಾತ್ರ ಅಪ್ಪ ಹಾಕಿದ್ದು ಎಂದು ಹೇಳಿದಾಗ ಪುಟ್ಟ ಪೋರ ಕೇಳಲು ತಯಾರಿಲ್ಲ. ನೋ ನೋ ಮಮ್ಮಿ, ಪಪ್ಪ ನೀವತ್ತು ತಗೊಳ್ಳಿ, ನಾನು ಇವೆಲ್ಲ ಕೈ ಕೊಡ್ತೀನಿ ಎಂದು ಆರ್ಯ ಅವಳ ಬಳಿ ಬಂದಾಗ ಕೈಯಲ್ಲಿ ಆಯಿಂಟ್ಮೆಂಟ್ ಹಿಡಿದು ಅವಳ ಬಳಿಗೆ ಬಾಗಿದ ವಿಷ್ಣು. ವಿಷ್ಣು ನೋಡಿ, ಈಗ ಬೇಡ ಅಂದ ತಾನೆ, ನನಗೆ ಬೇಡ ಎಂದು ಮತ್ತಷ್ಟು ಹೊದಿಕೆ ಸುತ್ತಿಕೊಂಡು ಹೇಳಿದಾಗ, ಮಮ್ಮಿ ನೀವು ಸುಮ್ಮನೆ ಇಲ್ಲಿ, ಪಪ್ಪ ಬನ್ನಿ ನಮ್ಮ ಮಮ್ಮಿ ಕೈ ಇಟ್ಕತೀನಿ ಎಂದು ಹೇಳಿ ಮೇಲೆದ್ದು ಬಂದಾಗ ಬೆಡ್ಶೀಟ್ ಹೊತ್ತುಕೊಂಡೆ ಮಂಚದಿಂದ ಕೆಳಗೆ ಇಳಿದು ಓಡಲು ನೋಡಿದ್ಲು ಆರತಿ. ಮಮ್ಮಿ ಸ್ಟ್ಯಾಚ್ಯೂ ಎಂದು ಆರ್ಯ ಹೇಳಿದಾಗ ಬೇರೆ ದಾರಿ ಇಲ್ಲದೆ ಹಾಗೆ ನಿಂತಳು. ಓಡಿ ಹೋಗಿ ಅವಳ ಕಾಲು ಹಿಡಿದು ಬನ್ನಿ ಪಪ್ಪ ಎಂದಿದ್ದ ಆರ್ಯ ಮುದ್ದು ಪೋರ. ಮಗ ಸಹಾಯ ಮಾಡಲು ನಿಂತಿದ್ದ ಕೈಯಲ್ಲಿ ಮುಲಾಮು ಹಿಡಿದು ಅವಳತ್ತ ಬಂದ ವಿಷ್ಣು. ಆರತಿ ಉಗುಳು ನುಂಗುತ್ತಾ ನಿಂತಿದ್ದಳು. ಪಪ್ಪ ಬೇಗ ಬೇಗ ಹಚ್ಚಿ, ಇಲ್ಲ ತಾತ ಬಂದು ಬಿಟ್ಟಾಲೆ ಎಂದು ಮಗ ಪ್ರೇರೇಪಿಸಿದಾಗ ಮೆಲ್ಲಗೆ ಅವಳು ಹೋದ ಬೆಡ್ಶೀಟ್ ಸರಿಸಿ ಅವಳ ಕೈಯ ಮೇಲೆ ಆಗಿದ್ದ ಗಾಯಕ್ಕೆ ಔಷಧಿ ಸವರಿದ. ಎಂದಳು ಊರಿಗೆ. ಮಮ್ಮಿ ಉಳಿತಾ ಇದೆಯಾ ಎಂದ ಮಗ ಮೆಲ್ಲಗೆ ಅವಳ ಗಾಯಕ್ಕೆ ಗಾಳಿ ಊದಿದ. ನಂತರ ಮೆತ್ತಗೆ ನಡುವ ಮೇಲೆ ಆಗಿದ್ದ ಗಾಯಕ್ಕೆ ಔಷಧಿ ಹಚ್ಚಿದ. ಈಗಂತೂ ನಾಚಿಕೆಯಿಂದ ಇಡಿಯಷ್ಟು ಆಗಿದ್ಲು ಆರತಿ. ಅವನ ಮುಂದೆ ಹೀಗೆ ಅರೆದೇಹ ಪ್ರದರ್ಶನ ಅವಳನ್ನು ಭೂಮಿಗೆ ಸೇರಿಸುವಷ್ಟು ನಾಚಿಕೆ ಉಂಟಾಗಿತ್ತು. ಮತ್ತೆಲ್ಲೇ ಆಗಿದೆ ಆರತಿ ಎಂದು ಕೇಳಿದಾಗ ಅಡ್ಡಡ್ಡ ತಲೆ ಆಡಿಸಿದ್ಲು. ಮಮ್ಮಿ ನಾನು ಹೇಳಿದರೆ ನೀವು ಕೇಳಲ್ಲ ನೋಡಿ, 2 ಡೇಸಲ್ಲಿ ಗಾಯ ವಾಸಿಯಾಗುತ್ತೆ ಎಂದು ಹೇಳಿ ಅಮ್ಮನ ಕಾಲು ಹಿಡಿದು ಅಮ್ಮ ಲಿಲೀಫ್ ಎಂದು ಬಿಟ್ಟ ವಿಷ್ಣು ಅವನನ್ನು ತಡೆಯುವ ಮೊದಲೇ. ಅಬ್ಬಾ ಅಪ್ಪ ಮಗ ಇದ್ದೀರಾ ನೀವು ಎಂದು ಸೊಂಟದ ಮೇಲೆ ಕೈಯಿಟ್ಟು, ಈಗ ನಾನು ಸ್ಟ್ಯಾಚು ಹೇಳ್ತೀನಿ, ನೀವಿಬ್ಬರು ಸುಮ್ಮನೆ ನಿಂತ್ಕೋಬೇಕು ಎಂದು ಹೇಳಿ ವಿಷ್ಣು ಅಲ್ಲಿಂದ ಓಡುವ ಮೊದಲೇ ಆರ್ಯ ವಿಷ್ಣು ಸ್ಟ್ಯಾಚು ಎಂದಳು ಆರತಿ. ಅವಳ ಬೆಡ್ಶೀಟ್ ಹಿಡಿದಿದ್ದ ವಿಷ್ಣು ಹಾಗೆ ನಿಂತರೆ ಆರ್ಯ ಅವಳ ಕಾಲು ಅಪ್ಪಿ ನಿಂತಿದ್ದ. ಅವನನ್ನು ನೋಡಿ ನಾಲಿಗೆ ಆಚೆ ಹಾಕಿ ತೆಗೆದು ಅಣಕಿಸಿ, ನನಗೆ ಆಟ ಆಡಿಸ್ತೀರಾ ಅಪ್ಪ ಮಗ ಸೇರಿಕೊಂಡು, ನೋಡಿ ಈಗ ಎಂದು ಮೆಲ್ಲಗೆ ಅವರಿಂದ ದೂರ ಸರಿದು ಬೇಗ ಬೇಗ ಹೋಗಿ ಸೀರೆ ಉಟ್ಟು ಬಂದ್ಲು. ವಿಷ್ಣು ಮಗನನ್ನೇ ನೋಡುತ್ತಾ ತುಟಿ ಉಬ್ಬಿಸಿ, ಅಪ್ಪನ ಜೊತೆ ಸೇರಿ ನನಗೆ ಕಾಟ ಕೊಡ್ತೀಯಾ ಮಗನೇ, ಏನು ನೋಡ್ತಿರು ಎಂದು ಹೇಳಿ ಆರ್ಯನ ಶರ್ಟ್ ತೆಗೆದು ಚಡ್ಡಿ ಕೆಳಗೆ ಇಳಿಸಿ, ಅಯ್ಯಯ್ಯೋ ಶೇಮ್ ಶೇಮ್ ಪಪ್ಪಿ ಶೇಮ್ ಎಂದು ಜೋರಾಗಿ ನಕ್ಕಳು. ಅವನ ನೋಡಿ ವಿಷ್ಣು ಕಿಸಕ್ಕನೆ ನಕ್ಕ. ತಕ್ಷಣ ಮೇಲೆ ಎದ್ದು, ಮಗನ ಸರದಿ ಆಯಿತು, ಈಗ ಅಪ್ಪನ ಸರದಿ ಎಂದು ಮೇಲೆದ್ದು ಅವನ ಶರ್ಟ್ ಬಟನ್ಗೆ ಕೈ ಹಾಕಿದ್ದೆ. ಬೆವರುವ ಸರದಿ ವಿಷ್ಣುವಿನದ್ದು. ಔಷಧಿ ಹಾಕ್ತೀರಾ, ಅದು ಸಹ ಗಾಯ ನೀವೇ ಮಾಡಿ ಎಂದು ಅವನಿಗಷ್ಟೇ ಕೇಳುವಂತೆ ಹೇಳಿ ಮೆಲ್ಲಗೆ ಅವನ ಶರ್ಟ್ ಬಟನ್ ಎಲ್ಲ ತೆಗೆದು ಅವನ ಸದೃಢ ಕಾಯ ನೋಡಿ ಅವಳಿಗೆ ನಾಚಿಕೆಯಾಗಿತ್ತು. ಮೆಲ್ಲಗೆ ಅವನ 6 ಪ್ಯಾಕ್ ನೋಡುತ್ತಾ ಅದರ ಮೇಲೆ ಕೈ ಆಡಿಸಿದ್ಲು. ಮೈಯಲ್ಲಿ ಕರೆಂಟ್ ಪಾಸ್ ಆದ ಹಾಗಾಯಿತು. ನನಗೆ ಒಂಥರ ಆಗ್ತಿದೆ, ಇನ್ನು ಇವರನ್ನು ಹೇಗಪ್ಪ ಆಟಾಡಿಸೋದು ಎಂದು ತಲೆ ಎತ್ತಿ ನೋಡಿದ್ಲು. ವಿಷ್ಣು ಮುಖದಲ್ಲಿ ಏನೋ ಭಾವನೆ. ಅವನಂತೂ ಅದಾಗಲೇ ಅವಳನ್ನು ಹೆಂಡತಿಯಾಗಿ ಸ್ವೀಕಾರ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಅವಳ ಮುಂದೆ ಹಾಗೆ ನಿಲ್ಲಲು ಅತಿಯಾದ ನಾಚಿಕೆ ಏನಿಲ್ಲ. ಪ್ಯಾಂಟ್ ತೆಗಿಲ ಎಂದು ಹೇಳಿ ಕಣ್ಣು ಮಿಟುಕಿಸಿ ಅವನ ಬೆಲ್ಟ್ಗೆ ಕೈ ಹಾಕಿದ್ದ. ಮಾವ ಎಂದ ವಿಷ್ಣು. ತಕ್ಷಣ ಹಿಂದೆ ತಿರುಗಿ ನೋಡಿ, ಅಪ್ಪ ಅದು ಎಂದು ಆರತಿ ಹೇಳಿದ್ದೆ ಅವಳ ಕೈಯಲ್ಲಿದ್ದ ಶರ್ಟ್ ತೆಗೆದು ಮೈಗೇರಿಸಿಕೊಂಡ ವಿಷ್ಣು. ಮಗನೇ ಜೂಟ್ ಎಂದು ಮಗನ ಬಟ್ಟೆ ಎತ್ತಿಕೊಂಡು ಅಲ್ಲಿಂದ ಓಡಿದ್ದ. ಹಾಗೆ ಓಡುವಾಗ ಸಹ ಅವಳಿಗೆ ಕಣ್ಣು ಮಿಟುಕಿಸಿ ಓಡಿದ್ದ. ಛೇ, ಏನಾಗಿದೆ ನನಗೆ, ಏನು ಮಾಡೋದಕ್ಕೆ ಹೊರಟಿದ್ದೆ ಎಂದು ನಾಚಿ ಕುಳಿತಳು ಆರತಿ. ಮತ್ತೆ ಸಿಗುವ. ಅಪ್ಪ ಮಗ ಚೀಟಿಂಗ್ ಮಾಡಿದ್ರು ಅಲ್ವಾ. ಆರತಿ ರಿಲೀಫ್ ಹೇಳುವ ಮೊದಲೇ ಓಡಿ ಹೋಗ್ಬಿಟ್ರು. ಎನಿವೆ, ಕತೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗ್ರಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಯಾವಾಗಲೂ ನನ್ನನ್ನು ಪ್ರೋತ್ಸಾಹಿಸ್ತಾ ಇರಿ.